ಸರ್, ಈಗ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್. ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ನಾವ್ ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡಕ್ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PA ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PL ಹಾಕಿದ್ದಾರೆ. PL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ. ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರೋ ಬೇಕಾದವರು, ನಮ್ದು ಎಕ್ಸಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದನೂ ಬರೆದಿದ್ದಾರೆ ಅಂತ ತಿಳಿತು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ, ತಿಳಿತು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮೈನಾರಿಟಿ ಅವರಿಗೆ ಈಗ ಟೆಂಡರ್ ನಲ್ಲಿ ಸ್ವಲ್ಪ ಇರ್ರಿ ಒಂದು ನಿಮಿಷ. ಬರೀ ನಿಮ್ಗೆ ಬೇಕಾದಂಗೆ ನಾನು ಉತ್ತರ ಕೊಡ್ಬೇಕಾ? ನಿಮ್ಗೆ ಬೇಕಾದಂಗೆ ಉತ್ತರ ಕೊಡ್ಬೇಕಾ? ಹೇಳಿ, ನಿಮ್ಗೆ ಇಷ್ಟ ಇದ್ದಿದ್ದು ಮಾತ್ರ ಕೊಡಬೇಕು. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂಥ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ, ನಾನು ಹೋಗಿಲ್ಲ, ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರೋದನ್ನೇ ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ, ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ, ಬಿಡ್ಲಿ. ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ತೆಗೆದಿಡ್ಲಿ, ಏನಾರು ಮಾಡಿದ್ರೆ ತೆಗ್ದು ಎಲ್ಲರದ್ದು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನಂಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೈಲಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೈ ಮಕ್ಳ ಕೈಲಿ ಬರ್ಸ್ಕೊಬಿಟ್ಟವ್ರೆ. ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ, ಪುಕ್ಸಟ್ಟೆ ಯಾರು ಬರ್ಕೊಡಲ್ಲ. ಇಲ್ಲ ಯಾರಿಗಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ ಅವ್ರ ಕೈಲಿಲ್ಲ, ಇವ್ರು ಕಂಪ್ಲೇಂಟ್ ಕೊಡಲಿ. ಸೊ ಇವ್ರು ಮಾತ್ರ ಭಾಳ ಕ್ಲೀನು, ಬೇರೆಯವರೆಲ್ಲ ಕ್ಲೀನ್ ಇಲ್ವಾ? ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ, ಅವಶ್ಯಕತೆ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶ ಯಾರು PL ಹಾಕಿದ್ದಾರೆ, ನನ್ನ ಮೇಲೂ PL ಹಾಕಿದ್ದಾರೆ. ಬೇಕಾದಷ್ಟು PL ನಮ್ಮ ಮೇಲೂ ಕೇಸ್ ನಡೀತಾ ಇದೆ. ಇವನ್ನೆಲ್ಲ ಎದುರಿಸ್ಬೇಕು. ಇವ್ರ ಹಿಂದೆ ಎಲ್ಲ ಮಾಡಿರ್ಲಿಲ್ವ ನಮ್ಮ ಮೇಲೆಲ್ಲ? ಗ್ರೆನೇಡ್ ಕದ್ದಿದ್ದೀರಿ, ಅದು ಕದ್ದಿದ್ದೀರಿ, ಇದು ಕದ್ದಿದ್ದೀರಿ ಅಂತ ಎಲ್ಲ ನಮ್ಮ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕಿರ್ಲಿಲ್ವಾ? ಇವರಣ್ಣ ಯಾರು ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿರ್ಲಿಲ್ವಾ? ಏನು ನಮಗೆಲ್ಲ ಗೊತ್ತಿಲ್ವಾ ಅದು? ಸುಮ್ಮನೆ ಕಾಂಗ್ರೆಸ್ ಯಾವ ಕಾಂಗ್ರೆಸ್ಸು? ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೆ ಹೋಗಿಲ್ಲ. ಯಾರ PL ಹಾಕಿದ್ದಾರೆ, ಅದ್ರ ಪ್ರಕಾರ ಹಾಕಿದ್ದಾರೆ. ಇವ್ರ ಜಮೀನು ಇರೋದು ಉಳ್ಕೊಳ್ತದೆ, ಜಮೀನು ಇಲ್ಲದೆ ಹೋದ್ರೆ ಬಿಟ್ಬಿಡ್ಬೇಕು. ವೆರಿ ಸಿಂಪಲ್ ಇದ್ರಲ್ಲಿ.